ಈ ತಿಂಡಿಯನ್ನು ಹೆಚ್ಚಾಗಿ ಹಬ್ಬ ದಿನಗಳಲ್ಲಿ ಈ ಉತ್ತರ ಕನ್ನಡದ ಶಿರ್ಸಿ ಸಿದ್ದಾಪುರ ಇನ್ನಿತರ ಬದಿಯಲ್ಲಿ ಹೆಚ್ಚಾಗಿ ಮಾಡಲ್ಪಡ್ತದೆ. ಇದು ಭೂಮಿ ಹುಣ್ಣಿಮೆ ದಿನ ಇಂಥ ಕಡುಬುವನ್ನು ಮಾಡ್ತಾರೆ. ಇದನ್ನು ಮಾಡಬೇಕಾದ್ರೆ ಸೌತೆಕಾಯಿನಿಂದ ಮಾಡಿದಂತಹ ಈ ಕಡುಬು, ಸೌತೆಕಾಯಿಯನ್ನು ಸರಿಯಾಗಿ ಅದನ್ನು ಹೆರೆದು ಅಕ್ಕಿಯಲ್ಲಿ ಬೇಯಿಸಿ, ಅಕ್ಕಿ ಹಿಟ್ಟಿನಿಂದ ಬೇಯಿಸಿ, ಆನಂತರ ಈ ಬಾಡಿಸಿದ ಬಾಳೆ ಎಲೆಯಲ್ಲಿ ಈ ರೀತಿಯಾಗಿ ಅದನ್ನು ಬಡಿದು ಸರಿಯಾದ ರೀತಿಯಿಂದ ಮಿಶ್ರಣವನ್ನು ಮಾಡಿ ಅದನ್ನು ಬಾಳೆ ಎಲೆಯಲ್ಲಿ ಮಡಚಿ ಕುಕ್ಕರ್ ಅಥವಾ ಈ ಇಡ್ಲಿ ಪಾತ್ರೆ ಹೇಳ್ತಾರಲ್ಲ ಅದರಲ್ಲಿ ಸರಿಯಾಗಿ ಬೇಯಿಸಿ ಆ ನಂತರದಲ್ಲಿ ಇದನ್ನು ಬಳಸ್ತಾರೆ. ಇದು ಅಪರೂಪಕ್ಕೆ ಮಾಡುವಂತಹ ತಿಂಡಿ ಆದರೂ ಕೂಡ ಭಾಳ ರುಚಿಕಟ್ಟಾಗಿರ್ತದೆ. ಇದರ ಜೊತೆಗೆ ಸಿಹಿ ಕಡುಬು ಅಂತಲೂ ಮಾಡ್ತಾರೆ. ಈ ಸಿಹಿ ಕಡುಬು ಅಂದರೆ ಇದರಲ್ಲಿರೋ ಇಂಗ್ರೀಡಿಯೆಂಟಿಗೆ ಅಂದರೆ ಬೆಲ್ಲವನ್ನು ಅಷ್ಟೇ ಬೆರೆಸೋದ್ರಿಂದ ಅದನ್ನು ಸಿಹಿ ಕಡುಬಾಗಿ ಪರಿವರ್ತಿಸ್ಬೋದು. ಈ ತಿಂಡಿಯನ್ನು ಹೆಚ್ಚಾಗಿ ಹಬ್ಬ ದಿನಗಳಲ್ಲಿ ಈ ಉತ್ತರ ಕನ್ನಡದ ಶಿರ್ಸಿ ಸಿದ್ದಾಪುರ ಇನ್ನಿತರ ಬದಿಯಲ್ಲಿ ಹೆಚ್ಚಾಗಿ ಮಾಡಲ್ಪಡ್ತದೆ. ಇದು ಭೂಮಿ ಹುಣ್ಣಿಮೆ ದಿನ ಇಂಥ ಕಡುಬುವನ್ನು ಮಾಡ್ತಾರೆ. ಇದನ್ನು ಮಾಡಬೇಕಾದ್ರೆ ಸೌತೆಕಾಯಿನಿಂದ ಮಾಡಿದಂತಹ ಈ ಕಡುಬು, ಸೌತೆಕಾಯಿಯನ್ನು ಸರಿಯಾಗಿ ಅದನ್ನು ಹೆರೆದು ಅಕ್ಕಿಯಲ್ಲಿ ಬೇಯಿಸಿ, ಅಕ್ಕಿ ಹಿಟ್ಟಿನಿಂದ ಬೇಯಿಸಿ, ಆನಂತರ ಈ ಬಾಡಿಸಿದ ಬಾಳೆ ಎಲೆಯಲ್ಲಿ ಈ ರೀತಿಯಾಗಿ ಅದನ್ನು ಬಡಿದು ಸರಿಯಾದ ರೀತಿಯಿಂದ ಮಿಶ್ರಣವನ್ನು ಮಾಡಿ ಅದನ್ನು ಬಾಳೆ ಎಲೆಯಲ್ಲಿ ಮಡಚಿ ಕುಕ್ಕರ್ ಅಥವಾ ಈ ಇಡ್ಲಿ ಪಾತ್ರೆ ಹೇಳ್ತಾರಲ್ಲ ಅದರಲ್ಲಿ ಸರಿಯಾಗಿ ಬೇಯಿಸಿ ಆ ನಂತರದಲ್ಲಿ ಇದನ್ನು ಬಳಸ್ತಾರೆ. ಇದು ಅಪರೂಪಕ್ಕೆ ಮಾಡುವಂತಹ ತಿಂಡಿ ಆದರೂ ಕೂಡ ಭಾಳ ರುಚಿಕಟ್ಟಾಗಿರ್ತದೆ. ಇದರ ಜೊತೆಗೆ ಸಿಹಿ ಕಡುಬು ಅಂತಲೂ ಮಾಡ್ತಾರೆ. ಈ ಸಿಹಿ ಕಡುಬು ಅಂದರೆ ಇದರಲ್ಲಿರೋ ಇಂಗ್ರೀಡಿಯೆಂಟಿಗೆ ಅಂದರೆ ಬೆಲ್ಲವನ್ನು ಅಷ್ಟೇ ಬೆರೆಸೋದ್ರಿಂದ ಅದನ್ನು ಸಿಹಿ ಕಡುಬಾಗಿ ಪರಿವರ್ತಿಸ್ಬೋದು.